ಚೀಟ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ನಾರಾಯಣ ಸ್ವಾಮಿ ಅವರು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ರು. ಏನಾಯ್ತು, ಬಂಗಾರಪೇಟೆಯನ್ನ ಬಂದ್ ಮಾಡ್ಬಿಡ್ತೀವಿ ಅಂತೆಲ್ಲ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಸಿಎಂ ಎಚ್ಚರಿಕೆ ಬೆನ್ನಲ್ಲೇ ಕೆಲ ಅತೃಪ್ತ ಶಾಸಕರು ಈಗ ತಂಡ ಹೊಡೆದು ಬಿಟ್ಟಿದ್ದಾರೆ. ಹರಿಪ್ರಸಾದ್ ಭೇಟಿಯಾದ ಶಾಸಕ ನಾರಾಯಣ ಸ್ವಾಮಿ ಅವರು ದುಡುಕಿನ ನಿರ್ಧಾರ ಕೈಗೊಳ್ಳದಂತೆ ಹರಿಪ್ರಸಾದ್ ಅವರು ಕಿವಿ ಮಾತು ಹೇಳಿದಾರಂತೆ ಅವರಿಗೆ. ನಿಮಗೆ ಸಚಿವ ಸ್ಥಾನ ಸಿಗದ ಬಗ್ಗೆ ನಮಗೂ ಬೇಸರವಿದೆ, ಎಲ್ಲರಿಗೂ ಹೇಳ್ತಾ ಇರೋದು ಅದನ್ನೇ. ಇನ್ನೂ 2 ದಿನಗಳಲ್ಲಿ ಸುರ್ಜೇವಾಲಾ ಜೊತೆಗೆ ಚರ್ಚೆ ಮಾಡ್ತೀನಿ. ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿಗೆ ಹರಿಪ್ರಸಾದ್ ಅವರು ಕಿವಿ ಮಾತು ಹೇಳಿದಾರಂತೆ. ಚರ್ಚೆ ಮಾಡಿದ ನಂತರ ಏನಾಗುತ್ತೆ, ಖಾಲಿ ಅಂತೂ ಇಲ್ಲ ಸೀಟ್ಗಳು. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಅದನ್ನು ನಾವು ಕೂಡ ಕೆಲವು ವಿಚಾರ ಮಾತಾಡಿದ್ದೀವಿ. ಇದು ನಮಗೆ ಸಮಯ ಇದೆ, ನಾವು ಯಾವುದಕ್ಕೂ ದುಡ್ಕೋದಿಲ್ಲ, ಕಾದು ನೋಡ್ತೀವಿ. ನಮ್ಮ ಮುಂದಿನ ಕಾರ್ಯರೂಪದಲ್ಲಿ ಮಾಡ್ತೇವೆ. ಸದ್ಯಕ್ಕೆ ನಾನು ಅಧ್ಯಕ್ಷರು ಕರೆದಾಗ ಗೌರವ ಬಂದು ಅಧ್ಯಕ್ಷರಿಗೆ ಏನು ಹೇಳಬೇಕು ಎಲ್ಲವನ್ನು ಹೇಳಿದ್ದೇನೆ. ತದನಂತರ ಅವರು ಅಧ್ಯಕ್ಷರು ಹೈಕಮಾಂಡ್ ಮತ್ತು ಸುರ್ಜೇವಾಲಾ ಬರ್ತಾ ಇದ್ದಾರೆ, ಇವತ್ತು ನಾಳೆ ಸುರ್ಜೇವಾಲಾ ಮಾತಾಡ್ತೀನಿ ಅನ್ನೋ ಮಾತನ್ನು ಕೂಡ ಅಧ್ಯಕ್ಷರು ಹೇಳಿದ್ದಾರೆ. ಕಾರ್ಯಗತವಾಗಿ ನಮ್ಮ ಸ್ಥಾನ ನಾವು ರಾಜಕೀಯದಲ್ಲಿ ಭದ್ರ ಆಗಲಿಕ್ಕೆ, ಸಸ್ಟೈನ್ ಆಗಲಿಕ್ಕೆ ಏನು ಬೇಕೋ ಅವೆಲ್ಲವನ್ನು ಕೂಡ ನಾವು ಸಮಾನ ಮನಸ್ಕರು ಒಗ್ಗೂಡಿ ಆ ತೀರ್ಮಾನವನ್ನು ತಗೊಳ್ತೇವೆ. ಕೆಪಿಸಿ ಅಧ್ಯಕ್ಷರ ಭೇಟಿಯ ಬಳಿಕ ಈಗ ಹಲವು ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಕೆಪಿಸಿ ಅಧ್ಯಕ್ಷರನ್ನ ಕೇಳ್ತಾ ಇದ್ರೆ ಅವ್ರು ಹೇಳ್ತಾ ಇರುವಂಥದ್ದು ಸುರ್ಜೇವಾಲಾ ಅವ್ರ ಜೊತೆಗೆ ಮಾತನಾಡ್ತೀನಿ, ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಓಕೆ, ನನ್ನ ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಪೊಲಿಟಿಕಲ್ ಬ್ಯೂರೋ ಹೆಡ್. ರವೀಶ್, ಈಗ ಈ ವಿಚಾರದಲ್ಲಿ ಬಹಳ ಒಂದು ಕಾಡುವಂಥ ಪ್ರಶ್ನೆ. ಸುರ್ಜೇವಾಲಾ ಅವರಿಗೆ ನಾನು ಹೇಳ್ತೀನಿ, ಇದನ್ನು ಬಗೆಹರಿಸ್ತೀನಿ. ಏನು ಬಗೆಹರಿಸೋಕ್ಕಾಗತ್ತೆ? ಮಂತ್ರಿ ಸ್ಥಾನ ಅಂತೂ ಕೊಡೋಕ್ಕಾಗೋದಿಲ್ಲ. ನಿಗಮಗಳನ್ನು ಕೊಟ್ಟುಬಿಟ್ಟು ಸಮಾಧಾನ ಮಾಡಬಹುದಾ? ಈಗ ಆ ಬೀಸೋದೊಣ್ಣೆಯಿಂದ ಪಾರಾದರೆ ಸಾಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೆಪಿಸಿ ಅಧ್ಯಕ್ಷರಿದ್ದಂಗಿದ್ದಾರ? ಅರುಣ್, ನಂಬರು ಒಟ್ಟಾರೆ ಇರ್ತಕ್ಕಂಥದ್ದು 1 ಪಾರ್ಟಿ ಪ್ಲಸ್ ಇರ್ತಕ್ಕಂಥದ್ದು ಈಗ. ಹಾಗಾಗಿ ಅಗತ್ಯವಾಗಿರ್ತಕ್ಕಂಥಗಿಂತ ಎಲ್ಲೋ ಒಂದು ಕಡೆ ಒಂದು 35-30 ಜನ ಏನು ಶಾಸಕರಿದ್ದಾರೆ ಅವ್ರು ಜಾಸ್ತಿನೇ ಇದ್ದಾರೆ. ಇಂಥ ಸನ್ನಿವೇಶದಲ್ಲಿ ಅವ್ರಿಗೂ ಕೂಡ ಗೊತ್ತಿದೆ, ಅಂದರೆ ಏನು 20-25 ಜನ ರಾಜೀನಾಮೆ ಕೊಡೋಕ್ಕಾಗತ್ತಾ ಅಂತ. ಆ ಕಾರಣಗಳಿಗೋಸ್ಕರವಾಗಿ, ರಾಜಕೀಯ ಕಾರಣಗಳಿಗೋಸ್ಕರವಾಗಿ ಅವ್ರು ರಾಜೀನಾಮೆ ಅಸ್ತ್ರವನ್ನು ಪ್ರಯೋಗ ಮಾಡಿರ್ಬೋದು. ಆದರೆ ಕಾಂಗ್ರೆಸ್ ಅದನ್ನು ಎಲ್ಲೋ ಒಂದು ಕಡೆ ಸಮಾಧಾನ ಪಡಿಸುವಂಥ ಕೆಲಸಕ್ಕೆ ಕೂಡ ಕೈ ಹಾಕಿದೆ. ಹಾಗಾಗಿ ನಿಗಮ ಮಂಡಳಿಗಳನ್ನು ಕೊಡ್ತೀವಿ ಅಂತ ಸಂತೈಸ್ಬೋದು, ಒಂದು ರೀತಿಯಲ್ಲಿ ಅವರಿಗೆ ಭರವಸೆಯನ್ನು ಕೊಡ್ಬೋದು. ಎಷ್ಟು ಜನ ಕೊಡೋಕ್ಕಾಗತ್ತೆ ಅಂದರೆ ಸಚಿವ ಸ್ಥಾನ ಆಕಾಂಕ್ಷಿಗಳಲ್ಲಿ ಎಲ್ಲೋ ಒಂದು ಕಡೆ ಸುಮಾರು 20ಕ್ಕೂ ಹೆಚ್ಚು ವಂಚಿತರು ಒಂದು ರೀತಿಯಲ್ಲಿ ಆರ್ಭಟ ಮಾಡ್ತಾ ಇದ್ದಾರೆ. ಹಾಗಾಗಿ ಅದೆಲ್ಲವನ್ನೂ ಕೂಡ ಎಲ್ಲೋ ಒಂದು ಕಡೆ ಮನಗಾಣ್ಕೊಂಡು ಸುರ್ಜೇವಾಲಾ ಅವರು ಒಂದು ಹಂತದಲ್ಲಿ ಮನವೊಲಿಕೆ, ಯಾರನ್ನೆಲ್ಲ ಅವರ ಹಂತದಲ್ಲಿ ಮನವೊಲಿಕೆ ಮಾಡಬೇಕು ಅವ್ರು ಮಾಡ್ತಾ ಇದ್ದಾರೆ. CM ಅವರು ಯಾರಿಗೆಲ್ಲ ಶಾಸಕರಿಗೆ ದೂರವಾಣಿ ಕರೆ ಮಾಡಬೇಕು ಅವರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವರ ನಿವಾಸಕ್ಕೂ ಕೂಡ ತೆರಳಿ ಮನವೊಲಿಸುವಂಥ ಕೆಲಸ ಕೂಡ CM DK ಶಿವಕುಮಾರ್ ಮತ್ತು ಸುರ್ಜೇವಾಲಾ ಅವರು ಕೂಡ ಮಾಡ್ತಾರೆ. ಅದ್ರ ಜೊತೆಗೆ KPCC ಅಧ್ಯಕ್ಷರಾಗಿ ಹರಿಪ್ರಸಾದ್ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಬಂಡಾಯ ಎದ್ಬಿಡ್ತಾರೆ, ರಿಸೈನ್ ಮಾಡಿಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತ ಯಾರಿಗೂ ಕೂಡ ಆತಂಕ ಇಲ್ಲ. ಆ ಕಾರಣಗಳಿಗೋಸ್ಕರವಾಗಿ ನಂಬರ್ ಜಾಸ್ತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲೇ ಈ ಒಂದು DK ಶಿವಕುಮಾರ್ ಅವರು ನೆನ್ನೆ ಮಾತನಾಡಿರ್ತಕ್ಕಂಥದ್ದು, ನೀವು ರಾಜೀನಾಮೆ ಕೊಟ್ಟ 2 ನಿಮಿಷದಲ್ಲೇ ನಾವು ಅಂಗೀಕಾರ ಮಾಡಿಬಿಡ್ತೀವಿ ಅಂತೇಳಿ. ಹಾಗಾಗಿ ಎಲ್ಲ ಒಂದು ಕಡೆ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಮುಂದೆ ಎಲ್ಲ ಒಂದು ಕಡೆ 2028ರ ಚುನಾವಣೆಯ ದೃಷ್ಟಿಯಿಂದ ಟಿಕೆಟ್ ವಿಚಾರವಾಗಿ ಕೂಡ ಅವ್ರಿಗೆ ವಾರ್ನ್ ಮಾಡಬಹುದು ಅಥವಾ ಸುಳಿವು ಕೊಡ್ಬೋದು. ಮುಂದೆ ಟಿಕೆಟ್ ಕೊಡಬೇಕಾಗತ್ತೆ, ಇದನ್ನು ಕೂಡ ಲೆಕ್ಕ ಆಗ್ತದೆ ಹೈಕಮಾಂಡ್. ಹಾಗಾಗಿ ಈ ರೀತಿಯ ಬಹಿರಂಗವಾಗಿ ಬೇರೆ ಬೇರೆ ರೀತಿಯ ಬಂಡಾಯ ಮಾಡಬೇಡಿ ಅನ್ನೋ ವಾರ್ನಿಂಗ್ ಕೂಡ ಕೊಡ್ಬೋದು ಇಂಟರ್ನಲ್ ಆಗಿ. ಹಾಗಾಗಿ ಎಲ್ಲ ಮನವೊಲಿಕೆ ಇನ್ನೊಂದು 2-3 ದಿನದಲ್ಲಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಸೆಟಲ್ ಡೌನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದೆಲ್ಲದಕ್ಕೂ ಕೂಡ ಏನೆಲ್ಲ ಬೇಕು ಈ 3 ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಅವರು ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.